ಅಮ್ಮ, ನೀನೇ ಒಂದು ವಿಷಯಕ್ಕೆ ನನಗೆ ಉತ್ತರ ಕೊಡಬೇಕು. ನೀನು ಕೊಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಪ್ರತಿ ಸಲನೂ ನಾನು ಹಿಂಗೆ ಬಂದು ಕೇಳ್ಕೊಂಡಾಗ ಇನ್ನು ಯಾವುದೋ ಒಂದು ರೀತಿಲಿ ಬಂದು ನನಗೆ ಉತ್ತರ ಕೊಡ್ತೀಯ, ನನಗೆ ಗೊತ್ತು. ಕಳೆದ ವಾರದಿಂದ ನನ್ನ ತಲೆ ಫುಲ್ಲು ಒಂಥರ ಕನ್ಫ್ಯೂಷನ್ಗೆ ಹೋಗ್ಬಿಟ್ಟಿದ್ದೀನಮ್ಮ. ಒಂಥರ ತಲೆಯಲ್ಲಿ ಕಲಸಿ ಗೊಬ್ಬರ ಆಗೋಗಿದೆ. ಅದು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನೀನೇ ಉತ್ತರ ಕೊಡಬೇಕು. ನನಗೆ ಹಿಡಿದಿರೋ ಕಾಯಿಲೆ ನಿಜವಾಗ್ಲೂ ಪ್ರೀತಿನ, ಅಥವಾ ಇದೆಲ್ಲ ಭ್ರಮೆನಾ? ಇಲ್ಲ ಅಂದರೆ ಆ ರೆಸಾರ್ಟು, ಅವಳ ಜೊತೆ ಕಳೆದ 3 ದಿನ ನನಗೆ ಸೃಷ್ಟಿಯಾಗಿರೋ ಭಾವನೆ, ಇದೆಲ್ಲ ಸುಮ್ಮನೆ ಹುಟ್ಟಿರೋದ? ನನಗೊಂದು ಅರ್ಥ ಆಗ್ತಾಯಿಲ್ಲಮ್ಮ. ಫುಲ್ ಕನ್ಫ್ಯೂಷನ್ ಆಗೋಗಿದ್ದೀನಿ. ಇದಕ್ಕೆ ನೀನೇ ಉತ್ತರ ಕೊಡಬೇಕು. ಇದೆಲ್ಲ ನನಗೆ ಯಾವತ್ತೂ ಆಗಿಲ್ಲ, ಅದು ನಿನಗೂ ಗೊತ್ತು. ಅದಕ್ಕೇ ಒಂದು ಸಿಂಪಲ್ ಐಡಿಯಾ ನೋಡು. ಇನ್ನು ಮುಂದೆ ಸರಿ ತಪ್ಪು ಅಂತ ಇಟ್ಟಿದ್ದೀನಿ, ನೀನೇ ಒಂದು ಸೆಲೆಕ್ಟ್ ಮಾಡು. ಅವಳು ಒಬ್ಳೆ ಆಟೋ ಓಡಿಸ್ತಾಳೆ. ಯಾರೋ ಗೊತ್ತಿಲ್ದಿರೋ ಮಗುಗೋಸ್ಕರ 10 ಲಕ್ಷ ಅಮೌಂಟ್ನ ಬಿಟ್ಕೊಡ್ತಾಳೆ. ಅವಳು ತೊಂದರೆಲಿದ್ರೂ ಪರವಾಗಿಲ್ಲ ಅಂತ ಅವಳು ಕೊಟ್ಟೇ ಬಿಟ್ಲು. ಅಪ್ಪ ನನ್ನ ಮೇಲೆ ಕೋಪ ಮಾಡ್ಕೊಂಡಾಗ ನನ್ನನ್ನು ಬಚಾವ್ ಮಾಡೋದಕ್ಕೆ ಅವಳು ಸೈಲೆಂಟ್ ಆಗಿದ್ಲು. ಅಯ್ಯೋ ಅಮ್ಮ, ಈ ಪ್ರೀತಿ ಪ್ರೇಮ ಎಲ್ಲ ಮಾಡಬಾರ್ದು ಅಂತ ನನ್ನ ಮೇಲೆ ಹಾಡೇನೋ ಮಾಡಿಸ್ಕೊಂಡಿದ್ಲು. ಈ ಥರ ಎಲ್ಲ ಸ್ಪೆಸಿಫಿಕ್ ಆಗಿ ಲೈಫಲ್ಲಿ ನನ್ನ ಹತ್ರ ಯಾರು ಕೇಳೇ ಇರಲಿಲ್ಲಮ್ಮ. ನನಗೇನು ಬೇಕು ಬೇಡ ಅಮ್ಮ ಅವಳು ಪಕ್ಕಾ ಗೊತ್ತಮ್ಮ. ಅದಕ್ಕೂ ಮೀರಿದ್ದಮ್ಮ, ಆ ಬ್ಯಾಲೆನ್ಸ್ ವಾಕ್ ಮಾಡ್ತಿದ್ಲಲ್ಲ, ಅವಾಗ ಅವಳು ಗಾಬರಿ ಆದಾಗ ನನ್ನ ಹೆಸ್ರಕ್ಕೆ ಹೋಗಿದ್ದು. ಅದು ಆಕಸ್ಮಿಕನಾ ಅಮ್ಮ? ನೀನು ಹೇಳು, ಅದು ಆಕಸ್ಮಿಕನಾ? ಓ, ನಾನೇ ಯಾಕೆ ಹೇಳ್ತಾ ಇದ್ದೀನಿ, ನೀನೇ ಹೇಳಮ್ಮ. ನನಗೆ ಗೊತ್ತಿತ್ತಮ್ಮ, ನನಗೆ ಚೆನ್ನಾಗಿ ಗೊತ್ತಿತ್ತು. ಹಂಗೆಲ್ಲ ಆದಾಗ ಹಿಂಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು. ಬರೀ ಕನ್ಫ್ಯೂಷನಲ್ಲೇ ಇದ್ದೆ, ಕನ್ಫ್ಯೂಷನಲ್ಲಿ ಫ್ಯೂಸ್ ಔಟ್ ಆಗೋಗಿತ್ತು ನನಗೆ. ಈಗ ಒಂದು ಕ್ಲಾರಿಟಿ ಕೊಟ್ಟಿದ್ಯಾ, ಥ್ಯಾಂಕ್ ಯು ಸೋ ಮಚ್ ಸರ್, ನೀನು ಕೊಟ್ಟಿದ್ದ ಪ್ಲಾನ್ ಏನಾಯ್ತು? ಎಲ್ಲ ಚಾಚು ತಪ್ಪದೆ ಮಾಡಿದ್ದೆ. ಸೂರ್ಯಪ್ರಕಾಶ್ನ ಹೇಗೋ ಕನ್ವಿನ್ಸ್ ಮಾಡಿ ಕೃಷ್ಣನ ಅಂಗಡಿಗೆ ತಗೊಳ್ಳೋ ಥರ ಮಾಡಿದ್ದೆ. ಆದರೆ ಆ ಕೃಷ್ಣ ಆ ರೆಸಾರ್ಟ್ಗೆ ಹೋಗಿ ಎಲ್ಲ ರಾಡಿ ಎಬ್ಬಿಸ್ಬಿಟ್ಟ. ಇವಾಗ ಸೂರ್ಯಪ್ರಕಾಶ್ಗೆ ಕೃಷ್ಣನ ಮುಖ ನೋಡಿದ್ರೂ ಆಗ್ತಿಲ್ಲ. ಮತ್ತೆ ಅವನ ಅಂಗಡಿಗೆ ಬರೋದು ಬೇಡ ಅಂತ ಹೇಳ್ತಿದ್ದಾರೆ. ನಾನು ಹೇಳಿದಾಗ ಆ ಚಿನ್ನದ ಮಾಲನ್ನು ಡ್ರಾಯರ್ಲಿಟ್ಟಿದ್ರೆ ಇಷ್ಟೊತ್ತಿಗೆ ಆ ಸೂರ್ಯಪ್ರಕಾಶ್ ಕತೆ ಮುಗ್ದೋಗ್ತಿತ್ತು. ಆ ಮನೆ ಚಿಂದಿ ಚಿತ್ರನ ಆಗ್ಬಿಟ್ಟಿರೋದು. ನೀನೇ ನಿನ್ನ ಎಕ್ಸ್ಟ್ರಾ ಬುದ್ಧಿ ಉಪಯೋಗಿಸಿ ಎಲ್ಲ ಹಾಳು ಮಾಡಿದೆ. ನೀವು ಹೇಳ್ದಂಗೆ ಅಲ್ಲೇನಾದರೂ ಇಟ್ಟಿದ್ದಿದ್ರೆ ಅರೆಸ್ಟ್ ಆಗ್ತಾ ಇದ್ದಿದ್ದು ಸೂರ್ಯಪ್ರಕಾಶ್ ಅಲ್ಲ, ನಾನು ಜೈಲ್ ಕಂಬಿ ಎಣಿಸ್ತಾ ಇದ್ದೆ. ನಾನು ಸೇಫ್ ಆಗಕ್ಕೆ ಏನೇನು ಮಾಡಬೇಕು ಎಲ್ಲನೂ ಮಾಡಿದ್ದೀನಿ. ನೋಡು ಕಲ್ಯಾಣಿ, ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಅಂಗಡಿಗೆ ಕೃಷ್ಣನ್ನ ಕರ್ಕೊಂಬರ್ಬೇಕು. ಆ ಅಕೌಂಟ್ಸು, ಆ ಡೀಲಿಂಗು, ಇಡೀ ಬಿಸ್ನೆಸ್ಸಲ್ಲಿ ಅವನಿರಬೇಕು. ಅವನು ಒಳಗೆ ಎಂಟ್ರಿ ಕೊಡ್ತಿರೋ ಹಾಗೆ ನಾನು ಪ್ಲಾನ್ ಶುರು ಹಚ್ಕೋತೀನಿ. ಈ ಸತಿ ಅಡ್ಡೇಟು ಗುಡ್ಡೇಟಲ್ಲ, ಒಂದೇ ಏಟು. ಆ ಸೂರ್ಯಪ್ರಕಾಶ್ ಕೃಷ್ಣ ಇಬ್ಬರು ಎಗರೋಗ್ತಾರೆ. ಟ್ರೈ ಮಾಡ್ತೀನಿ. ಈ ಸಲ ಟ್ರೈ ಮಾಡೋದಲ್ಲ, ಮಾಡಬೇಕು, ಮಾಡಲೇಬೇಕು.
ಇಷ್ಟೊಂದು ಡೆಸ್ಪರೇಟ್ ಆಗಿ ಅವ್ರನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರಲ್ಲ, ನನಗಾದ್ರೂ ಕಾರಣಗಳಿವೆ. ನಿಮ್ಗೇನು ಅವ್ರ ಮೇಲೆ ದ್ವೇಷ? ಆ ಸೂರ್ಯಪ್ರಕಾಶ್ ಮತ್ತು ಅವನ ಹೆಂಡತಿ ನನಗೆ ಮಾಡಿರೋದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಈ ದ್ವೇಷನೇ ನನಗೆ ಬದುಕಕ್ಕೆ ಇರೋ ಸ್ಫೂರ್ತಿ. ಏನು ಮಾಡಿದ್ದಾರೆ ಅವರು? ಆ ಯಶೋಧ ಅವ್ರನ್ನ ಕಂಡ್ರೆ ನಿಮ್ಗೆ ಯಾಕೆ? ಟೈಮ್ ಬಂದಾಗ ನಿನಗೆಲ್ಲ ಗೊತ್ತಾಗುತ್ತೆ. ಸದ್ಯಕ್ಕೆ ನಾನು ಹೇಳಿದ್ದನ್ನು ಮಾಡು. ಹೊರಡು. ಮತ್ತೆ ಬಂದ. ಈ ಸತಿ ಅವನಿಗೆ ಅರ್ಥ ಮಾಡಿಸ್ಬೇಕು. ಪದೇ ಪದೇ ಇದೇ ಆಗೋಕ್ ಬಿಡ್ಬಾರ್ದು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಲಾಟ್ರಿ. ಯಾವ ಖುಷಿಗೆ? ನನ್ನಂತ ಬಣ್ಣನ ಮಗನ ಬುಟ್ಟಿಗೆ ಹಾಕೊಂಡಿದ್ಯಲ್ಲ, ಅದಕ್ಕೆ. ಅದು ಮಾತು ಶುರು ಆಗೋದಕ್ಕಿಂತ ಮುಂಚೆ ಜೋಶ್ ಬೇಕಲ್ವಾ, ಅದಕ್ಕೆ ತಗೊಂಡೆ. ಸರಿ, ಏನೋ ವಿಷಯ ಹೇಳಕ್ ಬಂದಿದ್ಯಾ? ಸುತ್ತಿ ಬಳಸೆಲ್ಲ ಮಾತಾಡ್ಬೇಡ, ನೇರವಾಗಿ ಏನು ಅಂತ ಹೇಳು. ಅದು ಅದಕ್ಕೆ ನಿಮ್ಮ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ. ಗರಂ ಆಗಿದ್ರು. ನಿನ್ನ ಫೋನ್ ಬೇರೆ ಮನೇಲೇ ಬಿಟ್ಟು ಬಂದಿದ್ಯಾ, ನೀನು ಬೇಜಾರಾಗಿದೆಯಾ ಅಂತ ಗೊತ್ತು. ನಿನಗೆ ಬೇಜಾರಾಗಿದ್ರೆ ನನಗೂ ಬೇಜಾರಾಗಲ್ವಾ, ಅದಕ್ಕೆ ಹುಡ್ಕೊಂಡು ಬಂದೆ. ನಾವು ಮಾಡಿರೋ ಕೆಲಸಕ್ಕೆ ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ. ಅಕ್ಕನಿಗೆ ಕೋಪ ಬಂದಿರೋದ್ರಲ್ಲಿ ಏನು ತಪ್ಪಿಲ್ಲ. ಅದೆಲ್ಲ ಸ್ವಲ್ಪ ದಿನ ಅಷ್ಟೇ, ಅದಕ್ಕೆ ಕೋಪ ಕರಗತ್ತೆ, ನೀನು ಬೇಜಾರು ಕಡಿಮೆ ಆಗತ್ತೆ. ಒಂದು 2-3 ದಿನ ಎಲ್ಲ ನಾರ್ಮಲ್ ಆಗತ್ತೆ. ಈಗ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಾ ಇದೆ. ಬೇಬಿ ಐಸ್ ಕ್ರೀಮ್ ತಿನ್ನೋಣ ಬಾ. ಐಸ್ ಕ್ರೀಮ್ ಕಾಕೋ ಏನ್ ಜೈ ಕರೆಂಗೆ ಸೊ. ನನಗೆ ಕೆಲಸ ಇದೆ, ನಂಗೆ ಬರೋಕ್ಕಾಗಲ್ಲ. ಓ ಹಾಗಾದ್ರೆ ನಾವೇನು ಖಾಲಿ ಬಿದ್ದಿರೋ ನನ್ನ ಮಕ್ಕಳ? ನಮ್ಗೇನು ಕೆಲಸ ಕಾರ್ಯ ಇಲ್ವಾ? ನಿನಗೆ ಬಂದು ನಾನು ಕ್ವಾಟ್ಲೆ ಕೊಡ್ತಾ ಇದ್ದೀನಿ. 108 ಕೆಲಸ ಬಿಟ್ಟು ನೀನು ಬೇಜಾರಾಗಿದೆಯಾ ಅಂತ ಮಾತಾಡ್ಸಕ್ಕೆ ಬಂದಿದ್ದೀನಿ. ಅಮ್ಮಣ್ಣಿ ನನ್ನೇ ಗೆಟೌಟ್ ಅಂತೀಯಾ? ಕೃಷ್ಣ, ನಾನು ನಿನ್ನ ಹತ್ರ ಏನೋ ವಿಷಯ ಹೇಳಬೇಕು. ಹೇಳು. ಇನ್ಮೇಲೆ ನಾವು ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡೋಣ, ಆಯ್ತಾ? ಯಾಕೋ ಸರಿ ಬರ್ತಿಲ್ಲ. ಮನೆ ಮ್ಯಾಟ್ರು ಕ್ಲಿಯರ್ ಆಗ್ತಿದ್ದಾಗೆ ಈ ಕೃಷ್ಣ ಬೇಡ ಆಗೋದ್ನಾ? ಇರ್ಲಿ. ನಾನು ಹಾಗೆ ಹೇಳಿಲ್ಲ ಕೃಷ್ಣ. ಅದು ನಾವು ಮಾತಾಡೋದು ತುಂಬ ಪ್ರಾಬ್ಲಮ್ ಆಗ್ತಿದೆ. ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಎಲ್ಲ ಬಿಡಿಸಿ ಹೇಳೋಕ್ಕಾಗಲ್ಲ ನನಗೆ. ನಾನು ಎಂಥ ಸಂಕಷ್ಟದಿಂದ ಪಾರು ಮಾಡಿದ್ದೀನಿ. ಆ ಋಣ ತೀರಿಸ್ಬೇಕು ಅಂದರೆ ಮಿನಿಮಮ್ 100 ಜನ್ಮ ಆದರೂ ನೀನು ನನ್ನ ಮಾತಾಡಿಸ್ತಾನೇ ಇರಬೇಕು. ಅರ್ಥ ಆಯ್ತಾ? ನಿನಗೆ ಅರ್ಥ ಆಗ್ತಿಲ್ವಾ ಕೃಷ್ಣ? ಕಷ್ಟ ಆಗುತ್ತೆ ನೋಡು. ಬೇಡ ಅಂದರೆ ಬೇಡ ಅಷ್ಟೇ. ಅಲ್ಲ ಕಣ ಮೀಟ್ರು, ಅದು ನಾನು ಬಿಟ್ರ ನನ್ನ ಮಾತು ಕೇಳೋ. 1 ನಿಮಿಷ ನನ್ನ ಮಾತು ಕೇಳೋ.